ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಿಮಿ ಮಹಾರಾಜನ ರಾಜವಂಶದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಸಿಷ್ಠರ ಶಾಪಕ್ಕೊಳಗಾಗಿ ನಿಮಿ ಮಹಾರಾಜನು ತನ್ನ ದೇಹವನ್ನು ತ್ಯಾಗ ಮಾಡಿದನು. ಯಜ್ಞವನ್ನಾಚರಿಸುತ್ತಿದ್ದಂತಹ ಋತ್ವಿಜರು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ನಿಮಿ ಮಹಾರಾಜನಿಗೆ ಮತ್ತೆ ದೇಹವನ್ನು ಕೊಡುವಂತೆ ಪ್ರಾರ್ಥಿಸಿದರು. ಆದರೆ ನಿಮಿ ಮಹಾರಾಜನು ಮತ್ತೆ ತನ್ನ ಐಹಿಕ ಶರೀರವನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಆಗ ದೇವತೆಗಳು ಹೇಳಿದರು, ಮಹಾರಾಜ ನಿಮಿಯು ಐಹಿಕ ಶರೀರವಿಲ್ಲದೆಯೇ ಜೀವಿಸಲಿ. ಅವನು ದೇವೋತ್ತಮ ಪರಮಪುರುಷನ ಆಪ್ತ ಸಖನಾಗಿ ಆಧ್ಯಾತ್ಮಿಕ ಶರೀರದಲ್ಲಿ ಜೀವಿಸಲಿ ಮತ್ತು ಅವನು ತನ್ನ ಇಚ್ಛಾನುಸಾರ ಐಹಿಕ ದೇಹಿಗಳಾದ ಶ್ರೀಸಾಮಾನ್ಯರಿಗೆ ದರ್ಶನ ಕೊಡಲಿ ಅಥವಾ ಕೊಡದಿರಲಿ. ಮಹಾರಾಜ ನಿಮಿಯು ಮತ್ತೆ ಜೀವ ತಾಳಬೇಕೆಂಬುದು ದೇವತೆಗಳ ಇಚ್ಛೆಯಾಗಿತ್ತು. ಆದರೆ ನಿಮಿ ಮಹಾರಾಜನಿಗೆ ಮತ್ತೊಂದು ಐಹಿಕ ದೇಹಧಾರಣೆ ಇಷ್ಟವಿರಲಿಲ್ಲ. ಹೀಗಾಗಿ ದೇವತೆಗಳು ಸಾಧು ಸತ್ಪುರುಷರ ಮನವಿ ಮೇರೆಗೆ ನಿಮಿಗೆ ಆಧ್ಯಾತ್ಮಿಕ ಜೀವದಲ್ಲಿರಲು ಸಾಧ್ಯವಾಗುವಂತೆ ಅನುಗ್ರಹ ತೋರಿದರು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಭಕ್ತರು ಐಹಿಕ ದೇಹವನ್ನು ತ್ಯಜಿಸಿ ಐಹಿಕ ಕಶ್ಮಲಗಳಿಂದ ಮುಕ್ತವಾದ ಆಧ್ಯಾತ್ಮಿಕ ಶರೀರವನ್ನು ಹೊಂದಬಹುದು. ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸುಅರ್ಜುನ. ಹೀಗೆ ದೇವತೆಗಳು ಸಕಲ ರೀತಿಯ ಸೂಕ್ಷ್ಮಾತಿ ಸೂಕ್ಷ್ಮ ಐಹಿಕ ಕಶ್ಮಲಗಳಿಂದ ಮುಕ್ತವಾದ ಪರಿಶುದ್ಧ ಆಧ್ಯಾತ್ಮಿಕ ಶರೀರದಲ್ಲಿ ನೆಲೆಸಲು ಸಾಧ್ಯವಾಗುವಂತೆ ನಿಮಿ ಮಹಾರಾಜನಿಗೆ ವರ ನೀಡಿದರು. ದೇವೋತ್ತಮ ಪರಮಪುರುಷನನ್ನು ಅವನ ದಿವ್ಯ ಇಚ್ಛೆಯ ಅನುಸಾರವಾಗಿ ಕಾಣಬಹುದು ಅಥವಾ ಕಾಣದಿರಬಹುದು. ಅಂತೆಯೇ ಜೀವನ್ಮುಕ್ತನಾದ ಭಕ್ತನು ಅವನ ಇಷ್ಟಾನುಸಾರ ವ್ಯಕ್ತನು ಅಥವಾ ಅವ್ಯಕ್ತನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಎಲ್ಲರಿಗೂ ಪ್ರತ್ಯಕ್ಷನಾಗುವುದಿಲ್ಲ. ಹುಲುಮಾನವನ ಕಣ್ಣಿಗೆ ಅವನು ಕಾಣಿಸುವುದಿಲ್ಲ. ಅತ ಶ್ರೀಕೃಷ್ಣನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ. ಕೃಷ್ಣ, ಅವನ ನಾಮ, ಯಶೋಗುಣಗಳು ಮತ್ತಿತರ ಸಾಧನ ಸಂಪದಗಳನ್ನು ಲೌಕಿಕವಾಗಿ ಅರ್ಥ ಮಾಡಿಕೊಳ್ಳಲಾಗದು. ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆ ಸಾಧಿಸದೆ ನಮ್ಮಿಂದ ಕೃಷ್ಣನನ್ನು ನೋಡಲಾಗದು. ಸೇವೋನ್ಮುಖೇಹಿ ಜಿಹ್ವಾದೌ. ಆದ್ದರಿಂದ ಕೃಷ್ಣ ದರ್ಶನದ ಸಾಮರ್ಥ್ಯವು ಶ್ರೀಕೃಷ್ಣನ ಕಾರುಣ್ಯವನ್ನು ಅವಲಂಬಿಸಿದೆ. ತನ್ನ ಇಚ್ಛಾನುಸಾರ ದರ್ಶನ ಕೊಡುವ ಅಥವಾ ಅದೃಶ್ಯನಾಗುವ ಈ ಹಕ್ಕನ್ನು ಮಹಾರಾಜ ನಿಮಿಗೂ ನೀಡಲಾಯಿತು. ಹೀಗೆ ಅವನು ದೇವೋತ್ತಮ ಪರಮಪುರುಷನ ಸಹಚರನಾಗಿ ತನ್ನ ಮೂಲ ಆಧ್ಯಾತ್ಮಿಕ ಶರೀರದಲ್ಲಿ ಜೀವಿಸಿದನು. ಅನಂತರ ಜನತೆಯನ್ನು ಅನಿಯಂತ್ರಿತ ಸರ್ಕಾರದ ಅಪಾಯಗಳಿಂದ ಪಾರು ಮಾಡಲು ಋಷಿಗಳು ಮಹಾರಾಜ ನಿಮಿಯ ಐಹಿಕ ಶರೀರವನ್ನು ಮಥಿಸಿದರು. ಈ ಮಥನದ ಫಲವಾಗಿ ಪುತ್ರನೊಬ್ಬನು ಜನಿಸಿದನು. ಸರ್ಕಾರ ಅಸ್ಥಿರವಾದಲ್ಲಿ, ಅನಿಯಂತ್ರಿತವಾದಲ್ಲಿ ಜನತೆಗೆ ಅಪಾಯದ ಭೀತಿ ಉಂಟಾಗುತ್ತದೆ. ಪ್ರಜೆಗಳ ಮಾರ್ಗದರ್ಶನಕ್ಕಾಗಿ ಮಹರ್ಷಿಗಳು ನಿಮಿಯ ಐಹಿಕ ಶರೀರದಿಂದ ಪುತ್ರನೊಬ್ಬನನ್ನು ಪಡೆದುದನ್ನು ನಾವಿಲ್ಲಿ ಕಾಣುತ್ತೇವೆ. ಏಕೆಂದರೆ ಇಂತಹ ಮಾರ್ಗದರ್ಶನವು ಕ್ಷತ್ರಿಯನಾದ ದೊರೆಯ ಕರ್ತವ್ಯ. ಪ್ರಜೆಗಳನ್ನು ಕೆಡುಕು ಹಾನಿಗಳಿಂದ ಪಾರು ಮಾಡುವವನು ಕ್ಷತ್ರಿಯ. ಜನತೆ ಶ್ರೀರಾಮಚಂದ್ರನ, ಯುಧಿಷ್ಠಿರ ಮಹಾರಾಜನ, ಪರೀಕ್ಷಿತ ಮಹಾರಾಜನ, ಅಂಬರೀಷ ಮಹಾರಾಜನ, ಪ್ರಹ್ಲಾದ ಮಹಾರಾಜನ ಆಳ್ವಿಕೆಯನ್ನು ಇಷ್ಟಪಟ್ಟಿದ್ದರು. ಮಹಾರಾಜರ ಆಳ್ವಿಕೆಯಲ್ಲಿ ಅತ್ಯುನ್ನತ ಸರ್ಕಾರಗಳಿದ್ದ ಅನೇಕ ನಿದರ್ಶನಗಳಿವೆ. ನಿಮಿ ಮಹಾರಾಜನ ಶರೀರದಿಂದ ಅಸಾಮಾನ್ಯ ರೀತಿಯಲ್ಲಿ ಜನಿಸಿದ ಮಗುವನ್ನು ಜನಕನೆಂದು ಕರೆಯಲಾಯಿತು. ಅವನು ತನ್ನ ತಂದೆಯ ಮೃತ ಶರೀರದಿಂದ ಜನಿಸಿದ ಕಾರಣ ಅವನನ್ನು ವೈದೇಹ ಎಂದು ಕರೆಯಲಾಯಿತು. ತನ್ನ ತಂದೆಯ ಐಹಿಕ ದೇಹದ ಮಥನದಿಂದ ಜನಿಸಿದ ಕಾರಣ ಅವನನ್ನು ಮಿಥಿಲ ಎಂದು ಕರೆಯಲಾಯಿತು. ಮಹಾರಾಜ ಮಿಥಿಲನಾಗಿ ಅವನು ನಗರವನ್ನು ನಿರ್ಮಿಸಿದ ಕಾರಣ ಆ ನಗರವನ್ನು ಮಿಥಿಲಾ ನಗರ ಎಂದು ಕರೆಯಲಾಯಿತು. ಮಿಥಿಲನಿಗೆ ಉದಾವಸು ಎಂಬ ಪುತ್ರನು ಜನಿಸಿದನು. ಉದಾವಸುವಿಗೆ ನಂದಿವರ್ಧನನೂ, ನಂದಿವರ್ಧನನಿಗೆ ಸುಕೇತನೂ ಜನಿಸಿದರು. ಸುಕೇತುವಿಗೆ ದೇವರಾತನು ಜನಿಸಿದನು. ದೇವರಾತನಿಗೆ ಬೃಹದ್ರಥನೆಂಬ ಹೆಸರಿನ ಪುತ್ರನು ಜನಿಸಿದನು. ಬೃಹದ್ರಥನಿಗೆ ಮಹಾವೀರ್ಯನೆಂಬ ಹೆಸರಿನ ಪುತ್ರನು ಜನಿಸಿದನು. ಮಹಾವೀರ್ಯನು ಸುಧೃತಿಯ ತಂದೆ. ಧೃಷ್ಟಕೇತು ಸುಧೃತಿಯ ಪುತ್ರನು. ಧೃಷ್ಟಕೇತುವಿಗೆ ಹರ್ಯಶ್ವನೆಂಬ ಪುತ್ರನು, ಹರ್ಯಶ್ವನಿಗೆ ಮರು ಎಂಬ ಹೆಸರಿನ ಪುತ್ರನು ಜನಿಸಿದರು. ಮರುವಿನ ಪುತ್ರ ಪ್ರತೀಪಕ. ಕೃತರಥ ಪ್ರತೀಪಕನ ಪುತ್ರ. ಕೃತರಥನಿಂದ ದೇವಮೀಢನು ಜನಿಸಿದನು. ದೇವಮೀಢನಿಗೆ ವಿಶ್ರುತನು, ವಿಶ್ರುತನಿಗೆ ಮಹಾಧೃತಿಯು ಜನಿಸಿದರು. ಮಹಾಧೃತಿಗೆ ಕೃತಿರಾತನೆಂಬ ಹೆಸರಿನ ಪುತ್ರನು ಜನಿಸಿದನು. ಕೃತಿರಾತನಿಗೆ ಮಹಾರೋಮನೆಂಬ ಪುತ್ರನು ಜನಿಸಿದನು. ಮಹಾರೋಮನಿಗೆ ಸ್ವರ್ಣರೋಮನು, ಸ್ವರ್ಣರೋಮನಿಗೆ ಹೃಸ್ವರೋಮನೆಂಬ ಪುತ್ರನು ಜನಿಸಿದರು. ಹೃಸ್ವರೋಮನಿಗೆ ಕ್ಷೀರಧ್ವಜನೆಂಬ ಪುತ್ರನು ಹುಟ್ಟಿದನು. ಈತನನ್ನು ಜನಕನೆಂದು ಕರೆಯಲಾಗುತ್ತದೆ. ಕ್ಷೀರಧ್ವಜನು ಭೂಮಿಯನ್ನು ಉಳುತ್ತಿದ್ದಾಗ ಅವನ ನೇಗಿಲಗುಳದ ಮುಖೇನ ಸೀತಾದೇವಿ ಎಂಬ ಹೆಸರಿನ ಪುತ್ರಿಯೊಬ್ಬಳು ಆವಿರ್ಭವಿಸಿದಳು. ಈಕೆ
ಮುಂದೆ ಶ್ರೀರಾಮಚಂದ್ರನ ಪತ್ನಿಯಾದಳು. ಹೀಗಾಗಿ ಅವನು ಕ್ಷೀರಧ್ವಜನೆಂದು ಪ್ರಖ್ಯಾತನಾದನು. ಮಿಥಿಲಾ ವಂಶಜರಾದ ಎಲ್ಲ ದೊರೆಗಳು ತಮ್ಮ ಆಧ್ಯಾತ್ಮಿಕ ಅನನ್ಯತೆಯ ಸಂಪೂರ್ಣ ಅರಿವನ್ನು ಹೊಂದಿದ್ದರು. ಆದ್ದರಿಂದ ಅವರು ಗೃಹಸ್ಥಾಶ್ರಮದಲ್ಲಿದ್ದರೂ ಐಹಿಕ ಅಸ್ತಿತ್ವದ ದ್ವಂದ್ವಗಳಿಂದ ಮುಕ್ತರಾಗಿದ್ದರು. ದ್ವಂದ್ವಮಯ ಪ್ರಪಂಚದಲ್ಲಿ, ಅಂದರೆ ಈ ಐಹಿಕ ಜಗತ್ತಿನಲ್ಲಿ, ಒಳ್ಳೆಯದ್ದು ಕೆಟ್ಟದ್ದು ಎನ್ನಲಾಗುವುದೆಲ್ಲವೂ ಒಂದೇ. ಆದ್ದರಿಂದ ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು, ಸುಖ ಸಂತೋಷ ಮತ್ತು ಕಷ್ಟಕ್ಲೇಶಗಳು ಇವುಗಳಲ್ಲಿ ಭೇದ ಎಣಿಸುವುದು ಅರ್ಥಹೀನ. ಏಕೆಂದರೆ ಇವೆರಡೂ ಮನೋಧರ್ಮಗಳು. ಏಕೆಂದರೆ ಇಲ್ಲಿರುವುದೆಲ್ಲವೂ ಸಂಕಟಕರವಾದದ್ದು ಮತ್ತು ತ್ರಾಸದಾಯಕವಾದದ್ದು. ಕೃತಕ ವಾತಾವರಣವೊಂದನ್ನು ಸೃಷ್ಟಿಸಿ ತಾನು ಸುಖ ಸಂತೋಷಪೂರ್ಣನೆಂದು ನಟಿಸುವುದು ಕೇವಲ ಭ್ರಮೆ. ತ್ರಿವಿಧ ಐಹಿಕ ಗುಣಗಳ ಪ್ರಭಾವವನ್ನು ಮೀರಿ ನಿಂತ ಮುಕ್ತಾತ್ಮನು ಎಲ್ಲ ಸಂದರ್ಭಗಳಲ್ಲೂ ಈ ದ್ವಂದ್ವಗಳಿಂದ ನಿರ್ಬಾಧಿತನು. ಅವನು ಸುಖ ಸಂತೋಷ ಮತ್ತು ಕಷ್ಟಕ್ಲೇಶಗಳನ್ನು ಸಹಿಸಿಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿರುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲೂ ದೃಢೀಕರಿಸಲಾಗಿದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯ ಸ್ಥಾಂತಿತಿಕ್ಷಸ್ವ ಭಾರತ. ಹೇ ಕುಂತಿಪುತ್ರನೇ, ಸುಖ ಸಂತೋಷಗಳು ಮತ್ತು ಕಷ್ಟಕ್ಲೇಶಗಳು ಅಶಾಶ್ವತ. ಅವು ಬರುವು ಮತ್ತು ಕಾಲಕ್ರಮೇಣ ಕಣ್ಮರೆಯಾಗುವು. ಚಳಿಗಾಲ ಬೇಸಿಗೆ ಕಾಲಗಳು ಬಂದು ಹೋದಂತೆ. ಹೇ ಭರತವಂಶಜನೇ, ಅವು ಇಂದ್ರಿಯಾನುಭವದಿಂದ ಹುಟ್ಟುತ್ತವೆ. ವಿಚಲಿತರಾಗದೆ ಅವುಗಳನ್ನು ಸಹಿಸಿಕೊಳ್ಳುವುದನ್ನು ಎಲ್ಲರೂ ಕಲಿತುಕೊಳ್ಳಬೇಕು. ಮುಕ್ತಿ ಪಡೆದವರು ಭಗವಂತನಿಗೆ ಸೇವೆ ಸಲ್ಲಿಸುವ ದಿವ್ಯ ನೆಲೆಯಲ್ಲಿ ಇರುತ್ತಾರಾದ್ದರಿಂದ ಅವರು ಸುಖ ಸಂತೋಷ ಮತ್ತು ಕಷ್ಟ ನಷ್ಟಗಳಿಗೆ ಲಕ್ಷ್ಯ ಕೊಡುವುದಿಲ್ಲ. ಅವೆಲ್ಲ ಋತುಮಾನದಂತೆ ಬದಲಾಗುವಂತಹವು ಎಂಬುದನ್ನು ಅವರು ತಿಳಿದಿರುತ್ತಾರೆ. ಇವು ಐಹಿಕ ಸಂಪರ್ಕದಿಂದ ಅನುಭವಜನ್ಯವಾಗುವು ಎಂಬುದು ಅವರಿಗೆ ಗೊತ್ತು. ಸುಖ ಸಂತೋಷಗಳು ಕಷ್ಟಕ್ಲೇಶಗಳು ಬರುತ್ತವೆ ಹೋಗುತ್ತವೆ. ಆದ್ದರಿಂದ ಪಂಡಿತನಾದವನು ಅವುಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ ಎಂದು ಹೇಳಲಾಗಿದೆ. ದೇಹವು ಶುರುವಿನಿಂದಲೇ ಮೃತವಾಗಿದೆ, ಏಕೆಂದರೆ ಅದೊಂದು ಭೌತದ್ರವ್ಯ. ಅದಕ್ಕೆ ಸುಖ ಸಂತೋಷ ಕಷ್ಟಕ್ಲೇಶಗಳ ಭಾವನೆ ಇಲ್ಲ, ಏಕೆಂದರೆ ದೇಹದೊಳಗಿನ ಆತ್ಮವು ಜೀವನದ ದೈಹಿಕ ಕಲ್ಪನೆಯಲ್ಲಿ ಇರುವುದರಿಂದ ಜೀವಿಯು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಆದರೆ ಅವು ಬರುತ್ತವೆ ಹೋಗುತ್ತವೆ. ಮಿಥಿಲಾ ವಂಶದ ರಾಜರುಗಳೆಲ್ಲರೂ ಮುಕ್ತಾತ್ಮರಾಗಿದ್ದರು. ಅವರು ಈ ಪ್ರಪಂಚದ ಸುಖ ದುಃಖಗಳಿಂದ ನಿರ್ಬಾಧಿತರಾಗಿದ್ದರು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಪುರೂರವ ರಾಜನ ಕಥೆಯನ್ನು ತಿಳಿಸುತ್ತಾರೆ. ಬ್ರಹ್ಮದೇವನು ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಅಂಕುರಿಸಿದ ಕಮಲಪುಷ್ಪದಿಂದ ಜನಿಸಿದನು. ಬ್ರಹ್ಮನಿಗೆ ಅತ್ರಿ ಎಂಬ ಹೆಸರಿನ ಪುತ್ರನಿದ್ದನು. ಅತ್ರಿಯ ಮಗ ಸೋಮ. ಸೋಮ ಎಲ್ಲ ಔಷಧಿಗಳ ಮತ್ತು ನಕ್ಷತ್ರಗಳ ರಾಜ. ಸೋಮನ ಮಗ ಬುಧ. ಬುಧನ ಮಗ ಪುರೂರವ. ಪುರೂರವನಿಗೆ 6 ಜನ ಪುತ್ರರು ಜನಿಸಿದರು. ಮುಂದೆ ಇದೇ ವಂಶದಲ್ಲಿ ಗಾಧಿ ಮಹಾರಾಜನು ಜನಿಸಿದನು. ಗಾಧಿಗೆ ಸತ್ಯವತಿ ಎಂಬ ಮಗಳಿದ್ದಳು. ರುಚೀಕನೆಂಬ ಬ್ರಾಹ್ಮಣ ಋಷಿಯು ಸತ್ಯವತಿಯನ್ನು ಮದುವೆಯಾಗಲಿಚ್ಛಿಸಿದನು. ಆದರೆ ರುಚೀಕ ತನ್ನ ಪುತ್ರಿಗೆ ಯೋಗ್ಯನಾದ ವರವಲ್ಲನೆಂದು ದೊರೆ ಗಾಧಿಯು ಭಾವಿಸಿದನು. ಆದ್ದರಿಂದ ಅವನು ಬ್ರಾಹ್ಮಣನಿಗೆ ಹೀಗೆ ಹೇಳಿದನು: ಸ್ವಾಮಿ, ನಾನು ಕುಶವಂಶಜನು. ನಮ್ಮದು ಶ್ರೀಮಂತ ಕ್ಷತ್ರಿಯ ಕುಟುಂಬ. ನನ್ನ ಪುತ್ರಿಯ ಕೈ ಹಿಡಿಯಲು ನೀವು ಸ್ವಲ್ಪ ಕನ್ಯಾಶುಲ್ಕವನ್ನು ಕೊಡಬೇಕಾಗುವುದು. ಬೆಳದಿಂಗಳಿನಂತೆ ತೇಜೋಮಯವಾದ 1000 ಕುದುರೆಗಳನ್ನು ತರಬೇಕು. ಅವುಗಳಲ್ಲಿ ಪ್ರತಿಯೊಂದಕ್ಕೂ ಎಡ ಅಥವಾ ಬಲಗಿವಿ ಕಪ್ಪಾಗಿರಬೇಕು. ದೊರೆ ಗಾಧಿಯು ಈ ಬೇಡಿಕೆಯನ್ನು ಮಂಡಿಸಿದಾಗ ರುಚೀಕನಿಗೆ ದೊರೆಯ ಮನಸ್ಸು ಅರ್ಥವಾಯಿತು. ಆದ್ದರಿಂದ ಅವನು ವರುಣದೇವನಲ್ಲಿಗೆ ತೆರಳಿ ಗಾಧಿ ಕೇಳಿದ 1000 ಕುದುರೆಗಳನ್ನು ತಂದನು. ಕುದುರೆಗಳನ್ನು ಕೊಟ್ಟು ರುಚೀಕನು ದೊರೆಯ ಸೌಂದರ್ಯವತಿ ಪುತ್ರಿಯನ್ನು ಮದುವೆ ಮಾಡಿಕೊಂಡನು. ಅನಂತರ ಪುತ್ರ ಸಂತಾನ ಬಯಸಿದ ರುಚೀಕ ಮುನಿಯ ಪತ್ನಿ ಹಾಗೂ ಅವನ ಅತ್ತೆಯು ಮುನಿಗೆ ನೈವೇದ್ಯವನ್ನು ತಯಾರಿಸುವಂತೆ ಕೇಳಿಕೊಂಡರು. ಹೀಗಾಗಿ ರುಚೀಕ ಮುನಿಯು ಬ್ರಾಹ್ಮಣ ಮಂತ್ರದಿಂದ ತನ್ನ ಪತ್ನಿಗೆ ಒಂದು ನೈವೇದ್ಯವನ್ನು, ಕ್ಷತ್ರಿಯ ಮಂತ್ರದಿಂದ ತನ್ನ ಅತ್ತೆಗೊಂದು ನೈವೇದ್ಯವನ್ನು ಸಿದ್ಧಪಡಿಸಿ ಸ್ನಾನಕ್ಕೆ ಹೊರಟು ಹೋದನು. ಏತನ್ಮಧ್ಯೆ ಸತ್ಯವತಿಯ ತಾಯಿ ರುಚೀಕನ ಪತ್ನಿಯಾದ ತನ್ನ ಮಗಳಿಗಾಗಿ ತಯಾರಿಸಿರುವ ನೈವೇದ್ಯವು ಇನ್ನೂ ಉತ್ತಮವಾಗಿರಬಹುದೆಂದು ಭಾವಿಸಿದಳು. ಆ ನೈವೇದ್ಯವನ್ನು ತನಗೆ ನೀಡುವಂತೆ ಮಗಳನ್ನು ಕೇಳಿಕೊಂಡಳು. ಸತ್ಯವತಿ ತನ್ನ ನೈವೇದ್ಯವನ್ನು ತಾಯಿಗೆ ಕೊಟ್ಟು ತಾಯಿಯ ನೈವೇದ್ಯವನ್ನು ತಾನು ತಿಂದಳು. ಪತಿಗೆ ಸಹಜವಾಗಿ ಪತ್ನಿಯ ಬಗ್ಗೆ ಹೆಚ್ಚಿನ ಪ್ರೀತಿ ವಾತ್ಸಲ್ಯವಿರುತ್ತದೆ. ಆದ್ದರಿಂದಲೇ ಸತ್ಯವತಿಯ ತಾಯಿ ಋಷಿ ರುಚೀಕನು ಸತ್ಯವತಿಗಾಗಿ ತಯಾರಿಸಿರುವ ನೈವೇದ್ಯವು ತನ್ನ ನೈವೇದ್ಯಕ್ಕಿಂತ ಉತ್ತಮವಾಗಿರಬಹುದೆಂದು ಭಾವಿಸಿದಳು. ರುಚೀಕನು ಇಲ್ಲದಿದ್ದಾಗ ತಾಯಿಯು ಸತ್ಯವತಿಯಿಂದ ಉತ್ತಮವಾದ ನೈವೇದ್ಯವನ್ನು ಪಡೆದು ಅದನ್ನು ತಿಂದಳು. ಸ್ನಾನ ಮುಗಿಸಿ ಹಿಂದಿರುಗಿದ ಮಹರ್ಷಿ ರುಚೀಕನಿಗೆ
ತಾನು ಇಲ್ಲದ ಹೊತ್ತಿನಲ್ಲಿ ಏನಾಯಿತೆಂಬುದು ಅರ್ಥವಾಯಿತು. ಅವನು ತನ್ನ ಪತ್ನಿ ಸತ್ಯವತಿಗೆ ಹೀಗೆ ಹೇಳಿದನು: ನೀನು ಮಹಾಪರಾಧ ಮಾಡಿರುವೆ. ನಿನ್ನ ಪುತ್ರನು ಸಕಲರನ್ನು ದಂಡಿಸುವ ಭೀಷಣ ಕ್ಷತ್ರಿಯನಾಗುವನು ಮತ್ತು ನಿನ್ನ ಸೋದರನು ಆಧ್ಯಾತ್ಮಜ್ಞಾನದಲ್ಲಿ ಪ್ರಕಾಂಡ ಪಂಡಿತನಾಗುವನು. ಪರಶುರಾಮ ಅವತಾರದ ಕಥೆಯನ್ನು ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.